ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡುವಾಗ ರೋಗದ ಲಕ್ಷಣಗಳಿಗೆ ಮಾತ್ರ ಗಮನ ಕೊಡ್ತೀವಲ್ವಾ? ಆದರೆ ನಿಜವಾದ ಆರೋಗ್ಯ ಅಂದ್ರೆ ಅದಕ್ಕಿಂತ ತುಂಬಾನೇ ದೊಡ್ಡದು. ಬನ್ನಿ, ಇವತ್ತು ಒಂದು ಸಾಮಾನ್ಯ ಆರೋಗ್ಯ ಸಮಸ್ಯೆಯನ್ನೇ ಉದಾಹರಣೆಯಾಗಿ ತಗೊಂಡು ಆರೋಗ್ಯವನ್ನ ನೋಡೋ ಒಂದು ಹೊಸ ಸಮಗ್ರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಬನ್ನಿ ಒಂದು ತುಂಬಾನೇ ಸಾಮಾನ್ಯ ಪ್ರಶ್ನೆಯಿಂದ ಶುರು ಮಾಡೋಣ. ಮಹಿಳೆಯರಲ್ಲಿ ಸೊಂಟ ನೋವು ಯಾಕೆ ಬರುತ್ತೆ? ಇದು ಕೇಳಕ್ಕೆ ಸಿಂಪಲ್ ಅನ್ಸ್ಬಹುದು, ಆದರೆ ಇದರ ಹಿಂದಿರೋ ಕಾರಣಗಳು ಅಷ್ಟು ಸರಳ ಇಲ್ಲ. ಈ ಒಂದೇ ಒಂದು ಪ್ರಶ್ನೆ ನಮ್ಮ ಆರೋಗ್ಯದ ಬಗ್ಗೆ ಒಂದು ದೊಡ್ಡ ಸತ್ಯವನ್ನೇ ತೆರೆದಿಡುತ್ತೆ. ಸೊಂಟ ನೋವು ಅನ್ನೋದು ತುಂಬಾ ಕಾಮನ್ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಆದರೆ ವಿಶೇಷವಾಗಿ ಮಹಿಳೆಯರಲ್ಲಿ ಈ ಒಂದು ಸಣ್ಣ ನೋವಿನ ಹಿಂದೆ ದೊಡ್ಡ ಕಥೆನೇ ಇರುತ್ತೆ, ಒಂದು ರೀತಿ ಕಾಂಪ್ಲೆಕ್ಸ್ ರಿಯಾಲಿಟಿ. ಇದರ ಮೂಲವನ್ನ ಹುಡುಕ್ತಾ ಹೋದ್ರೆ ಆರೋಗ್ಯದ ಬಗ್ಗೆ ನಮಗಿರೋ ಕಲ್ಪನೆಯೇ ಬದಲಾಗಿ ಬಿಡ್ಬೋದು. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತೀರಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 10ಕ್ಕೂ ಹೆಚ್ಚು ಸಾಮಾನ್ಯ ಕಾರಣಗಳಿವೆ ಅಂತೆ. ಹೌದು, ನೀವು ಕೇಳಿದ ಸರಿನೇ, 10. ಇದರಲ್ಲಿ ಕೆಲವು ಕಾರಣಗಳನ್ನ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಆ 10 ಕಾರಣಗಳು ಯಾವುವು ಅಂತ ನೋಡೋಣ ಬನ್ನಿ. ಇದು ಸುಮ್ಮನೇನೋ ಭಾರ ಎತ್ತಿದ್ದಕ್ಕೆ ಬಂದ ನೋವು ಮಾತ್ರ ಅಲ್ಲ. ನಮ್ಮ ದೇಹದಲ್ಲಿರೋ ಹಾರ್ಮೋನ್ಗಳಿಂದ ಹಿಡಿದು ನಮ್ಮ ಮಾನಸಿಕ ಒತ್ತಡದವರೆಗೂ ಎಲ್ಲವೂ ಇದಕ್ಕೆ ಕಾರಣ ಆಗ್ಬೋದು. ನಮ್ಮ ದೇಹದ ಒಂದು ಭಾಗದಲ್ಲಿರೋ ನೋವಿಗೆ ಇನ್ನೆಲ್ಲೋ ಇರೋ ಸಮಸ್ಯೆ ಹೇಗೆ ಲಿಂಕ್ ಆಗಿರುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಈ ಲಿಸ್ಟ್ ನೋಡಿ. ಇದರಲ್ಲಿ ಕೆಲವು ಕಾರಣಗಳು ನಿಜಕ್ಕೂ ಅಚ್ಚರಿ ಮೂಡಿಸ್ತವೆ. ಉದಾಹರಣೆಗೆ, ಹಾರ್ಮೋನುಗಳ ಬದಲಾವಣೆ ನಮ್ಮ ಕೀಳುಗಳನ್ನ ವೀಕ್ ಮಾಡ್ಬೋದು. ಹಾಗೆ ಮಾನಸಿಕ ಒತ್ತಡ ಹೆಚ್ಚಾದಾಗ ನಮ್ಮ ಸ್ನಾಯುಗಳು ಬಿಗಿಯಾಗಿ ನೋವು ಶುರುವಾಗ್ಬೋದು. ನಮ್ಮ ದೇಹ ಮತ್ತು ಮನಸ್ಸು ಎಷ್ಟು ಆಳವಾಡಿ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕೇ? ಹಾಗಾದ್ರೆ ಇದರಿಂದ ಕಲಿಬೇಕಾದ ಪಾಠ ಏನು? ತುಂಬಾ ಸಿಂಪಲ್. ಒಂದು ನೋವಿಗೆ ಒಂದೇ ಕಾರಣ ಅಂತ ಯಾವತ್ತೂ ಇರೋದಿಲ್ಲ. ಸೊ ಇಂಥ ಒಂದು ಸಂಕೀರ್ಣ ಸಮಸ್ಯೆಗೆ ಪರಿಹಾರ ಕೂಡ ಅಷ್ಟೇ ಸಮಗ್ರವಾಗಿರಬೇಕು ಅಲ್ವಾ? ಆ ಪರಿಹಾರದ ಬಗ್ಗೆನೇ ಈಗ ಮಾತಾಡೋಣ. ನೋಡಿ, ಇಷ್ಟೊಂದು ಮುಖಗಳಿರುವ ಒಂದು ಸಮಸ್ಯೆಗೆ ನಾವು ಅದನ್ನು ನೋಡೋ ದೃಷ್ಟಿಕೋನವನ್ನು ಬದಲಾಯಿಸ್ಕೋಬೇಕು. ಅಂದ್ರೆ ಕೇವಲ ನೋವಿಗೆ ಒಂದು ಮಾತ್ರೆ ತಗೊಳ್ಳೋದಲ್ಲ, ಬದಲಾಗಿ ಆ ನೋವಿನ ಮೂಲ ಏನು ಅಂತ ಹುಡುಕಿ ಅದನ್ನ ಸರಿಪಡಿಸೋದು ತುಂಬಾನೇ ಮುಖ್ಯ. ಈ ಒಂದು ಮಾತು ಆರೋಗ್ಯ ರಕ್ಷಣೆಯ ಒಂದು ಹೊಸ ದಾರಿಯನ್ನೇ ತೋರಿಸುತ್ತೆ. ಅಂದ್ರೆ ಲೇಟೆಸ್ಟ್ ಮೆಡಿಕಲ್ ಸೈನ್ಸ್ ಜೊತೆಗೆ ರೋಗಿಯ ಮೇಲೆ ಅನುಕಂಪ, ಕಾಳಜಿ ಎರಡೂ ಸೇರಿದಾಗ ಮಾತ್ರ ಅದು ನಿಜವಾದ ಚಿಕಿತ್ಸೆ ಆಗತ್ತೆ. ಸಮಗ್ರ ಅಥವಾ ಹೋಲಿಸ್ಟಿಕ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಬರೀ ಕೈ, ಕಾಲು, ತಲೆ ಅಂತ ಭಾಗಗಳಾಗಿ ನೋಡೋದಲ್ಲ, ಬದಲಾಗಿ ಇಡೀ ವ್ಯಕ್ತಿಯನ್ನ ಒಂದು ಸಂಪೂರ್ಣ ಸಿಸ್ಟಮ್ ಆಗಿ ನೋಡೋದು. ಅವರ ದೇಹ, ಮನಸ್ಸು, ಅವರ ಜೀವನ ಶೈಲಿ ಎಲ್ಲವನ್ನೂ ಪರಿಗಣಿಸೋದು. ಇಂತಹ ಒಂದು ಸಮಗ್ರ ಚಿಕಿತ್ಸೆಯನ್ನ ಒಬ್ರೇ ವೈದ್ಯರು ಕೊಡೋದು ಕಷ್ಟ. ಅದಕ್ಕೆ ಬೇಕು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಿರುವ ತಜ್ಞರ ಒಂದು ಟೀಮ್. ಇದನ್ನೇ ಮಲ್ಟಿಡಿಸಿಪ್ಲಿನರಿ ಟೀಮ್ ಅಂತ ಕರೆಯೋದು. ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಜ್ಞಾನವನ್ನ ಹಂಚಿಕೊಂಡು ವ್ಯಕ್ತಿಯ ಒಟ್ಟಾರೆ ಆರೋಗ್ಯವನ್ನ ಚೆನ್ನಾಗಿ ಮಾಡೋಕ್ಕೆ ಕೆಲಸ ಮಾಡ್ತಾರೆ. 748 ಹೆಚ್ಚು ಏನಿದು ಸಂಖ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಒಂದು ವೈದ್ಯಕೀಯ ತಂಡದ ಎಲ್ಲಾ ಸದಸ್ಯರ ಅನುಭವವನ್ನ ಒಟ್ಟುಗೂಡಿಸಿದಾಗ ಸಿಕ್ಕಿದ ವರ್ಷಗಳು. ಇದು ಕೇವಲ ಒಂದು ನಂಬರ್ ಅಲ್ಲ, ಬದಲಿಗೆ ಅದೆಷ್ಟು ಜ್ಞಾನ, ಅದೆಷ್ಟು ಪರಿಣಿತಿ ಒಂದೇ ಕಡೆ ಸೇರಿದೆ ಅನ್ನೋದಕ್ಕೆ ಇದೊಂದು ಗಟ್ಟಿ ಸಾಕ್ಷಿ. ನೋಡಿ, ಇದೇ ಆ ಮಲ್ಟಿಡಿಸಿಪ್ಲಿನರಿ ಟೀಮ್ ಅನ್ನೋ ಕಾನ್ಸೆಪ್ಟ್ನ ಶಕ್ತಿ. ಈ ಟೇಬಲ್ನಲ್ಲೇ ಗಮನಿಸಿ, ಒಂದ್ ಕಡೆ ಮೂಳೆ ತಜ್ಞರು, ಇನ್ನೊಂದ್ ಕಡೆ ಸ್ತ್ರೀರೋಗ ತಜ್ಞರು, ಅಷ್ಟೇ ಅಲ್ಲ, ಭಾವನಾತ್ಮಕ ಸ್ವಾಸ್ಥ್ಯ ತರಬೇತುದಾರರು ಕೂಡ ಇದ್ದಾರೆ. ಮೊದಲ ನೋಟಕ್ಕೆ ಇವರಿಗೆಲ್ಲ ಏನ್ ಸಂಬಂಧ ಅನ್ಸುತ್ತೆ ಅಲ್ವಾ? ಆದ್ರೆ ನೋವಿನ ಮೂಲ ದೇಹದಲ್ಲಿರ್ಬೋದು, ಹಾರ್ಮೋನ್ಗಳಲ್ಲಿರ್ಬೋದು, ಅಥವಾ ನಮ್ಮ ಮನಸ್ಸಿನ ಒತ್ತಡದಲ್ಲೂ ಇರ್ಬೋದು. ಅದಕ್ಕೆ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ತುಂಬಾನೇ ಮುಖ್ಯ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ 2 ವಿಧಾನಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದ್ ಕಡೆ ಕೇವಲ ನೋವಿಗೆ ಚಿಕಿತ್ಸೆ, ಇದನ್ನ ಸಿಂಪ್ಟಮ್ ಫೋಕಸ್ಡ್ ಅಪ್ರೋಚ್ ಅಂತಾರೆ. ಇನ್ನೊಂದ್ ಕಡೆ ನೋವಿನ ಮೂಲ ಕಾರಣಗಳಾದ ನಮ್ಮ ಪೋಸ್ಚರ್, ಸ್ಟ್ರೆಸ್, ಹಾರ್ಮೋನ್ಸ್, ಹೀಗೆ ಎಲ್ಲವನ್ನೂ ಪರಿಗಣಿಸುವ ಸಮಗ್ರ ದೃಷ್ಟಿಕೋನ. ಸಹಜವಾಗಿಯೇ ಎರಡನೇ ವಿಧಾನ ಹೆಚ್ಚು ಶಾಶ್ವತವಾದ ಪರಿಹಾರವನ್ನ ಕೊಡುತ್ತೆ. ಹಾಗಾದ್ರೆ ಈ ಎಲ್ಲ ಮಾಹಿತಿಯಿಂದ ನಾವು ಕಲಿಬೇಕಾದ ಪಾಠವೇನು? ನಮ್ಮ ಸ್ವಂತ ಆರೋಗ್ಯವನ್ನ ನಾವು ನೋಡ್ಕೊಳ್ಳೋಕೆ ಈ ಹೊಸ ದೃಷ್ಟಿಕೋನ ಹೇಗೆ ಸಹಾಯ ಮಾಡುತ್ತೆ ಅಂತ ಕೊನೆಯದಾಗಿ ನೋಡೋಣ. ಸರಿ, ಹಾಗಾದ್ರೆ ನಾವು ನೆನ್ಪಿಡಬೇಕಾದ ಮುಖ್ಯ ಅಂಶಗಳು ಇವು. ಒಂದೇ ಒಂದು ಲಕ್ಷಣಕ್ಕೆ ಹಲವು ಕಾರಣಗಳಿರ್ಬೋದು. ಪರಿಣಾಮಕಾರಿ ಚಿಕಿತ್ಸೆ ಅಂದ್ರೆ ಇಡೀ ವ್ಯಕ್ತಿಯನ್ನ ಗಮನದಲ್ಲಿಟ್ಕೊಳ್ಳೋದು, ಮತ್ತು ಕಾಂಪ್ಲೆಕ್ಸ್ ಆರೋಗ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ತಜ್ಞರಿರೋ ಒಂದು ತಂಡದ ಸಹಾಯ ಪಡೆಯೋದು ತುಂಬಾನೇ ಮುಖ್ಯ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಎಲ್ಲರೂ ಯೋಚಿಸೋಣ.
ಮುಂದಿನ ಬಾರಿ ಯಾವುದಾದರೂ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಕೇವಲ ಅದರ ಲಕ್ಷಣಕ್ಕೆ ಚಿಕಿತ್ಸೆ ಹುಡುಕ್ತಿದ್ದೇವೆಯೋ ಅಥವಾ ನಮ್ಮ ಇಡೀ ಸಿಸ್ಟಮ್ ಅಂದ್ರೆ ನಮ್ಮ ಸಂಪೂರ್ಣ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ಯೋಚಿಸ್ತಿದೀವೋ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ.